ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ಈ ಒಂದು ವಿಡಿಯೋ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪ್ಲೀಟಾಗಿ ವಾಚ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಸ್ತುತ ಮುಖ್ಯ ವೇತನ ಶ್ರೇಣಿ ಮತ್ತು 7ನೇ ರಾಜ್ಯ ವೇತನದ ಪ್ರಕಾರ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ, ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳ ಬಗ್ಗೆ ಒಂದು ಬಿಗ್ ಅಪ್ಡೇಟನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ದಯಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ಸೊ ಹಾಗಾಗಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ನೀವು ನೋಡ್ತಿರ್ಬೋದು ಪ್ರಸ್ತುತ ಮತ್ತು ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿನ ವ್ಯತ್ಯಾಸಗಳು. 17,000 ರೂಪಾಯಿ ನಿಮ್ಮ ಬೇಸಿಕ್ ಇದ್ದರೆ ಈಗ 27,000 ರೂಪಾಯಿ ಆಗುತ್ತೆ. ಅದಾದ ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ. ಆಸ್ ಪರ್ ಬೇಸಿಕ್ ಪೇ ಸ್ಕೇಲ್ ಪ್ರಕಾರ ಹೇಗೆ ಚೇಂಜಸ್ಗಳಾಗುತ್ತೆ ಅನ್ನೋದರ ಬಗ್ಗೆ. 17,000 ರೂಪಾಯಿ ಇದ್ದರೆ 27,000 ರೂಪಾಯಿ ಆಗುತ್ತೆ. 18,600 ರೂಪಾಯಿ ಇದ್ದರೆ 29,600 ರೂಪಾಯಿ. 19,950 ಇದ್ದರೆ ಈಗ 7ನೇ ವೇತನ ಆಯೋಗದ ಪ್ರಕಾರ 31,775 ರೂಪಾಯಿ. 21,400 ರೂಪಾಯಿ ನಿಮ್ಮ ಬೇಸಿಕ್ ಇದ್ದರೆ 34,100 ರೂಪಾಯಿ. 23,500 ನಿಮ್ಮ ಬೇಸಿಕ್ ಇದ್ದರೆ 37,500. 25,800 ರೂಪಾಯಿ ನಿಮ್ಮ ಬೇಸಿಕ್ ಇದ್ದರೆ 41,300 ರೂಪಾಯಿ. 27,650 ನಿಮ್ಮ ಬೇಸಿಕ್ ಪೇ ಸ್ಕೇಲ್ ಇದ್ದರೆ 44,425 ಈಗ ನಿಮ್ಮ ಬೇಸಿಕ್ ಪೇ ಆಗುತ್ತೆ. ಸೊ 30,350 ಇದ್ದರೆ 49,050 ರೂಪಾಯಿ ಆಗುತ್ತೆ. ಇದೇ ಥರ ನೀವು ಸ್ಕ್ರೀನ್ಶಾಟ್ ತೊಗೊರಿ, ನಿಮ್ಮ ಬೇಸಿಕ್ ಎಷ್ಟಿದೆ ಮತ್ತು ಈಗ ಪರಿಷ್ಕೃತ ಮತ್ತು ಪ್ರಸ್ತುತ ಎರಡು ವೇತನ ಶ್ರೇಣಿಗಳ ವ್ಯತ್ಯಾಸ 7ನೇ ವೇತನ ಆಯೋಗದ ಪ್ರಕಾರ ಸ್ಕ್ರೀನ್ ಮೇಲೆ ಇದೆ. ನೀವು ಸ್ಕ್ರೀನ್ಶಾಟ್ ತೊಗೊರಿ, ನಿಮ್ಮ ಬೇಸಿಕ್ ಪೇಮೆಂಟ್ ಎಷ್ಟಿದೆ ಅನ್ನೋದರ ಬಗ್ಗೆ ಮತ್ತು ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಮೂಲ ವೇತನದಲ್ಲಿ ಅನ್ನೋದರ ಬಗ್ಗೆ. ಸೊ ಟೋಟಲ್ ಆಗಿ 25 ವೇತನ ಶ್ರೇಣಿಗಳು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಅದಾದ ಮೇಲೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಯ ಕ್ರಮ ಹೇಗಿರುತ್ತೆ ಅಂತ ನೋಡ್ತಾ ಬಂದರೆ, 1/7/2022 ಮೂಲ ವೇತನ ಸದರಿ ದಿನಾಂಕಕ್ಕೆ ಇದ್ದ 31% ತುಟ್ಟಿ ಭತ್ಯೆ. ಸೊ 1/7/2022 ಇದ್ದಂಥ ಮೂಲ ವೇತನಕ್ಕೆ 27.50% ಫಿಟ್ಮೆಂಟ್ ಸೌಲಭ್ಯ ಇರುತ್ತೆ. ಓಕೆ, 2022 ಜುಲೈ 1ರಂದು ಇದ್ದ ನಿಮ್ಮ ಬೇಸಿಕ್ ಪೇ ಸ್ಕೇಲ್ ಎಷ್ಟಿರುತ್ತೆ ಅದಕ್ಕೆ 27.50% ಫಿಟ್ಮೆಂಟನ್ನು ನೀಡ್ತಾರೆ. ಹೊಸ ಮೂಲ ವೇತನ 1, 2 ಮತ್ತು 3 ಸೇರಿಸಿ ಒಟ್ಟು ಮೊತ್ತದ ಮುಂದಿನ ಹಂತಕ್ಕೆ ನಿಗದಿಗೊಳಿಸಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ತುಟ್ಟಿ ಭತ್ಯೆ ನೋಡ್ಬೋದು. ಸೊ ತುಟ್ಟಿ ಭತ್ಯೆ ಈಗ ನಿಮಗೆ ಭಾರತ ಸರ್ಕಾರದಿಂದ ಮಂಜೂರಾಗುವ ಪ್ರತಿ 1% ತುಟ್ಟಿ ಭತ್ಯೆಗೆ ರಾಜ್ಯ ಸರ್ಕಾರ 0.72 ಏನಿರುತ್ತೆ ತುಟ್ಟಿ ಭತ್ಯೆ ಆಗಿರುತ್ತೆ. ಮನೆ ಬಾಡಿಗೆ ಭತ್ಯೆಯು ಕೂಡ ವಲಯವಾರು A, B ಮತ್ತು C ಪ್ರಸ್ತುತ ದರ ಎಷ್ಟಿದೆ, ಅದಾದಮೇಲೆ ಈಗ ಪರಿಷ್ಕೃತ ದರ ಮೂಲ ವೇತನ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ A, B, C ವಲಯದಲ್ಲಿ. ಅದಾದ ಮೇಲೆ ಮನೆ ಬಾಡಿಗೆ ಭತ್ಯೆ ಓಕೆ 20% ಇದ್ದಲ್ಲಿ ಎಷ್ಟಾಗುತ್ತೆ, ಬೇಸಿಕ್ ಪೇ ಪ್ರಕಾರ ಇಲ್ಲಿ ಮನೆ ಬಾಡಿಗೆ ಭತ್ಯೆಯನ್ನು ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಬೇಸಿಕ್ ಪೇಗೆ 20% ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು. ಓಕೆ, ಸೊ ನೀವು ನಿಮ್ಮ ಬೇಸಿಕ್ ಪ್ರಕಾರ ನೀವು ಇಲ್ಲಿ ಸ್ಕ್ರೀನ್ಶಾಟ್ ತೊಗೋತಾ ಹೋಗ್ಬೋದು. ಡೀಟೇಲ್ ಕೊಟ್ಟಿದ್ದಾರೆ ನೋಡಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಉತ್ತರವನ್ನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀಡಲಾಗುವುದು. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ, ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೊಂದಿಗೆ. ಸೊ ಬೇಸಿಕ್ ಪೇ ಪ್ರಕಾರ ಓಕೆ, ಸೊ ಹೇಗೆಲ್ಲ ಚೇಂಜಸ್ ಆಗುತ್ತೆ ಮನೆ ಬಾಡಿಗೆ ಭತ್ಯೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ. ಸೊ ಈಗ ಮನೆ ಬಾಡಿಗೆ ಭತ್ಯೆ 15% ವರ್ಗ ಬಿ ದವರಿಗೆ ಹೇಗೆ ಚೇಂಜಸ್ ಆಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಓಕೆ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ನೋಡಿರಿ. 1/7/2022 ತುಟ್ಟಿ ಭತ್ಯೆ 31%, 27.5% ಫಿಟ್ಮೆಂಟ್. ಓಕೆ, ಅದಾದ ಮೇಲೆ ಪರಿಷ್ಕೃತ ವೇತನ ಶ್ರೇಣಿ, ಮನೆ ಬಾಡಿಗೆ ಭತ್ಯೆ ಎಲ್ಲವನ್ನು ಸೇರಿಸಿ ಗ್ರಾಸ್ ಸ್ಯಾಲ್ರಿ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿಯಾಗಿರುತ್ತೆ ಇದು.
ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೊಂದಿಗೆ. ವಿಡಿಯೋ ಕ್ವಾಲಿಟಿಯನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಓಕೆ, ಅದಾದ ಮೇಲೆ 7.5% ವರ್ಗ ಸಿದವರಿಗೆ ಈ A+B+1+2+3 ಓಕೆ ಮಾಡಿದಾಗ ಹೇಗೆ ಆಗುತ್ತೆ, ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ದಿನಾಲೂ ನಿಮಗೆ ರಾಜ್ಯ ಸರ್ಕಾರದಿಂದ ಬರುವ ಎಲ್ಲ ಇನ್ಫಾರ್ಮೇಷನ್ಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನೀಡಲಾಗುವುದು. ಸೊ ಹಾಗಾಗಿ ನಗರ ಪರಿಹಾರ ಭತ್ಯೆ ಕೂಡ ಇಲ್ಲಿ ಮೆನ್ಷನ್ ಇದೆ. ಸಾಮೂಹಿಕ ವಿಮಾ ಯೋಜನೆಯ ಮಾಸಿಕ ವಂತಿಗೆ, ಪ್ರಭಾರ ಭತ್ಯೆ, ನಿಯೋಜನೆ ಭತ್ಯೆ, ವೈದ್ಯಕೀಯ ಭತ್ಯೆ, ಪ್ರರಾಜ್ಯ ಭತ್ಯೆ, ವಿಶೇಷಚೇತನ ಮಕ್ಕಳ ಶೈಕ್ಷಣಿಕ ಭತ್ಯೆ, ರಜಾ ಪ್ರಯಾಣ ರೀತಿಯ LTC, ಓಕೆ, ಮಾತೃತ್ವ ರಜೆ, ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ. ಓಕೆ, ಇಲ್ಲಿಯೂ ಕೂಡ ಇದೆ ನೋಡಿ. ಇದು ಬಹಳಷ್ಟು ಕೇಳ್ತಾರೆ ವೀಕ್ಷಕರು, ಅವರಿಗೂ ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಹೇಗೆ ಕ್ಯಾಲ್ಕುಲೇಟ್ ಆಗಿರುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ. ಸೊ ಇದೇ ಒಂದು ಬ್ರಿಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.